ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ನಾನು ಇವತ್ತು ಹೋಗ್ತಾ ಇದ್ದೀನಿ ತವರು ಮನೆಗೆ. ಅದಕ್ಕೆ ಎಷ್ಟೊಂದು ಖುಷಿಯಾಗಿದ್ದೀನಿ. ಇಲ್ಲಿ 2 ಬ್ಯಾಗ್ ಕೂಡ ರೆಡಿ ಆಗಿವೆ ನೋಡಿ. ಇಲ್ಲಿ ನನ್ನ ಮಕ್ಕಳು ಕೂಡ ರೆಡಿ ಆಗಿದ್ದಾರೆ. ಇನ್ನೇನು ಹೋಗೋದಷ್ಟೇ ಬಾಕಿ ಇದೆ. ಇಲ್ಲಿ ಸ್ವಲ್ಪ ದೂರ ಬಂದು ನಾವು ಒಂದು ಬಸ್ ಸ್ಟಾಪ್ ಇದೆ, ಅಲ್ಲಿ ನಿಂತ್ಕೊಂಡಿದ್ವಿ. ನನ್ನ ಹಸ್ಬೆಂಡ್ ಬೇಕ್ರಿ ಕರ್ಕೊಂಡು ಬಂದ್ರು, ಏನಾದ್ರು ಕೊಡಿಸ್ತೀನಿ ಬಾ ಮಕ್ಕಳಿಗೆ ಅಂತ. ಇಲ್ಲಿ ತಿನ್ಸಿ ಕೊಡಿಸಿದ್ರು ಅವರು. ಇನ್ನು ತಗೋತಿದ್ವಿ, ಅವಾಗಲೇ ಬಸ್ ಬಂತು ನೋಡಿ. ಮತ್ತೆ ಅಲ್ಲೇ ಒಂದು ಸ್ವಲ್ಪ ತಿನ್ಸಿ ಬಿಟ್ಟು ಹೋಗಿ ಬಸ್ ಹತ್ತಿದ್ವಿ ನಾವು. ಆನಂತರ ಇಲ್ಲಿ ಬಸ್ಸಲ್ಲಿ ನಾವು ಬಿಜಾಪುರಕ್ಕೆ ಹೋಗ್ತಿದ್ವಿ. ಬಿಜಾಪುರದಿಂದ ಅಲ್ಲಿ ಟ್ರೈನ್ ಹಿಡಿದು ಕರ್ಜತ್ಗೆ ಹೋಗ್ತಿದ್ವಿ. ಕರ್ಜತ್ ಎಲ್ಲಿ ಬರುತ್ತೆ ಅಂದರೆ ಮುಂಬೈ ಹತ್ರನೇ ಬರುತ್ತೆ. ನಾವು ಬಸ್ಸಲ್ಲಿ ಕುಂತ ತಕ್ಷಣ ಒಂದು ಅರ್ಧ ತಾಸಲ್ಲಿ ನಾವು ತಿಕೋಟಕ್ಕೆ ಬಂದ್ವಿ. ತಿಕೋಟದಿಂದ ಬಿಜಾಪುರ ಏನು ದೂರ ಆಗಲ್ಲ, ಸಮೀಪನೇ ಇರೋದು. ನಾವು ಬಿಳೂರಿಂದ ಜತ್ ಹತ್ರ ಬಿಳೂರು ಹಳ್ಳಿ ಇದೆ, ಅಲ್ಲಿಂದ ಐಗಳಿ ಕ್ರಾಸಲ್ಲಿ ಬಂದಿದ್ವಿ. ಅಲ್ಲಿ ನಮಗೆ ಬಸ್ ಸಿಗುತ್ತೆ ಬಿಜಾಪುರಕ್ಕೆ ಹೋಗುವಂಥದ್ದು. ಅಲ್ಲಿ ಬಸ್ಸಲ್ಲಿ ಕುಂತು ನಾವು ಇವಾಗ ಬಿಜಾಪುರಕ್ಕೆ ಹೋಗ್ತಿದ್ದೀವಿ. ಬಂತು ನೋಡಿ ನಮ್ಮ ನಿಮ್ಮ ಪ್ರೀತಿಯ ಬಿಜಾಪುರ. ಮೊದಲಿಗೆ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ, ಅಲ್ಲಿಂದ ಇಳ್ಕೊಂಡು ರಿಕ್ಷಾ ತಗೊಂಡು ಆನಂತರ ಸ್ಟೇಷನ್ಗೆ ಹೋಗ್ತಿದ್ದೀವಿ ನಾವು. ಯಾರಾದ್ರೂ ಬಿಜಾಪುರಿಂದ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೀವು ಯಾವ್ಯಾವ ಊರಿಂದ ನನ್ನ ವಿಡಿಯೋ ನೋಡ್ತಿದಾರ ಅಂತಾನು ಹೇಳಿ, ಆಯ್ತಾ? ರೈಲ್ವೆ ಸ್ಟೇಷನ್ ಮುಂದೆನೆ ಕಾಣುತ್ತೆ ಗೋಲ್ ಗುಮ್ಮಜ್ಜು. ಆನಂತರ ನಾವು ಸ್ಟೇಷನ್ ಬಂದ್ವಲ್ಲ, ಅವಾಗ ನಮ್ಮಮ್ಮ ಸಮೋಸ ತಂದ್ಕೊಟ್ರು. ಅದನ್ನ ತಿನ್ಕೊಂತ ಕುಂತಿದ್ವಿ ನಾವು. ತುಂಬಾನೇ ಟೇಸ್ಟ್ ಆಗಿತ್ತು, ಮಾತ್ರ ಸಖತ್ತಾಗಿತ್ತು ಈ ಸಮೋಸ. ಸ್ಟೇಷನಲ್ಲಿ ಸಿಗೋದಲ್ಲ, ಸ್ಟೇಷನ್ ಹೊರಗಡೆ ಸಿಗೋದು. ಅಮ್ಮ ಹೋಗಿ ತಂದ್ಕೊಟ್ಟಿದ್ರು. ಇಲ್ಲಿ ಯಾವ ಟ್ರೈನೆಲ್ಲ ಬರ್ತಿದ್ವಿ, ಆದರೆ ನಮ್ಮ ಟ್ರೈನೇ ಬರ್ತಾ ಇಲ್ಲ. ಕೂತು ಕೂತು ಸಾಕಾಯ್ತು ನನಗಂತೂ. ಇಲ್ಲಿ ನನ್ನ ಮಗ ಒಂದು ಹುಡುಗಿ ಜೊತೆ ಏನೋ ಮಾತಾಡ್ತಿದ್ದ, ನನಗೇನು ಕೂಡ ಅರ್ಥನೇ ಆಗ್ತಿಲ್ಲ. ಅಷ್ಟೊಂದು ನಗು ಬಂತು ನನಗೆ, ಯಾಕಂದರೆ ಅವನಿಗೆ ಇನ್ನೂ ಪಕ್ಕ ಮಾತು ಬರೋದಿಲ್ಲ. ಅವನ ಭಾಷೆದಲ್ಲೇ ಅವಳನ್ನ ಮಾತಾಡ್ತಿದ್ದಾನೆ, ಅವಳಿಗೆ ಒಂದು ಸ್ವಲ್ಪ ಮಾತು ಬರ್ತಿದ್ವು. ನಾವು ಬಿಜಾಪುರ ಸ್ಟೇಷನ್ಗೆ 6 ಗಂಟೆಗೆ ಬಂದಿದ್ವಿ. ಟ್ರೈನ್ ಬಂದಿದ್ದು 7 ಗಂಟೆ. 1 ತಾಸು ವೇಟ್ ಮಾಡಿದ್ವಿ. ನಮಗೆ ರಿಸರ್ವೇಶನ್ ಸಿಕ್ಕಿರ್ಲಿಲ್ಲ, ಸೊ ಹಾಗಾಗಿ ನಾವು ಜನರಲಲ್ಲಿ ಹತ್ತಿದ್ವಿ. ಆದ್ರೆ ಜಾಗ ಸಿಗುತ್ತೆ ಅಂತ ನಮಗೆ ಅನ್ಸೇ ಇರ್ಲಿಲ್ಲ, ಆದ್ರೆ ಸಿಕ್ಕಿತ್ತು. ಕೂಡೋದಕ್ಕೆ ಮಾತ್ರ ಜಾಗ ಸಿಕ್ಕಿತ್ತು. ಒಂದೊಂದ್ಸಲ ಈ ಜನರಲಲ್ಲಿ ನಿಂದ್ರೋದಕ್ಕೂ ಕೂಡ ಜಾಗ ಇರಲ್ಲ, ಅಷ್ಟೊಂದು ರಶ್ ಇರುತ್ತೆ. ಇವತ್ತು ದೇವ್ರ ದಯ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಮಕ್ಳಿವೆ ಅಲ್ವಾ. ಸೊ ಸ್ವಲ್ಪ ಗರ್ದಿ ನೋಡಿದ್ರೆ ಅವ್ರು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇವತ್ತು ದೇವ್ರ ದಯದಿಂದ ನಮಗೆ ಜಾಗ ಕೂಡ ಸಿಕ್ತು. ಒಂದು ಸ್ಟೋರಿ ಹೇಳ್ತೀನಿ ಕೇಳ್ರಿ. ಏನಾಯ್ತಂದ್ರೆ, ಬರುವಾಗ ನಾವು ಬುತ್ತಿ ಕಟ್ಕೊಂಡು ಬಂದಿದ್ವಿ. ಮಕ್ಕಳು ಅಳ್ತಾರೆ ಮತ್ತು ನಮಗೂ ಕೂಡ ಹಸಿವು ಆಗುತ್ತೆ ಅಂತ ಕಟ್ಕೊಂಡು ಬಂದಿದ್ವಿ. ಆದರೆ ಮಕ್ಕಳು ತಿನ್ನಲೇ ಇಲ್ಲ. ಅವರು ಮೇಲಿಂದ ನಾವು ಕುರ್ಕುರಿ ಅದು ಇದು ತಂದಿದ್ವಿ, ಅವೇ ತಿಂದ್ರು ಅವರು. ಅಮ್ಮ ನನಗೆ ಅವಾಗೆ ತಿನ್ನು ಅಂದಿದ್ರು, ಆದರೆ ನನ್ನ ದೌಂಡಲ್ಲಿ ಬಿರಿಯಾನಿ ಸಿಗುತ್ತೆ, ವೆಜ್ ಬಿರಿಯಾನಿ, ಅದೇ ತಿನ್ಬೇಕಂತ ಹಠ ಮಾಡಿ ತಿನ್ನಲಿಲ್ಲೇ. ಅಲ್ಲಿ ಸಿಗಲೇ ಇಲ್ಲ ನನಗೆ. ರೌಂಡ್ ಹೋಗಿ ಇವಾಗ ಪುಣೆ ಬಂದಿದೆ, ಇಲ್ಲಿ ಕೂಡ ಸಿಗಲೇ ಇಲ್ಲ. ನಾನು ಇವತ್ತು ಉಪವಾಸನೇ, ಒಂದು ಕಪ್ ಚಹಾ ಕುಡ್ದೆ ಇವತ್ತು ನಾನು ಹೊಟ್ಟೆ ತುಂಬಿಸ್ಕೊಂಡೆ ನೋಡಿ. ಯಾವಾಗಾದ್ರೂ ಹಸು ಆದರೆ ಅವಾಗೆ ಊಟ ಮಾಡಬೇಕು, ಅದು ಇದು ಸಿಗುತ್ತೆ ಅಂತ ಆಸೆ ಪಟ್ಟು ಕೂಡಬೇಡ್ದು, ಇಲ್ಲ ಅಂದರೆ ನನ್ನ ಥರನೇ ಉಪವಾಸ ಇರಬೇಕಾಗುತ್ತೆ ನೋಡಿ. ನನಗಂತೂ ಇಷ್ಟೊಂದು ಹಸು ಆಗ್ತಿತ್ತು ಅಲ್ಲ, ಹೇಳೋದಕ್ಕೆ ಆಗಲ್ಲ, ಅಷ್ಟು ಹಸು ಆಗ್ತಿತ್ತು. ರಾತ್ರಿ ಒಂದೇನೋ ಆಗಿತ್ತು ಇಲ್ಲಿ ಪುನಃ ಬಂದಾಗ ಟೈಮು. ಇವಾಗ ಎಲ್ಲಿ ಊಟ ಮಾಡಲಿ ಅಂತ ನಾನು ಮಾಡಲಿಲ್ಲ. ಮರುದಿನ ಮನೆಗೆ ಹೋದೆ ನಾನು ಊಟ ಮಾಡಿರೋದು. ಸೊ ಇವಾಗ ಟ್ರೈನ್ ಇಲ್ಲಿಂದನೂ ಒಂದು 10 ನಿಮಿಷ ನಿಂತ್ಕೊಂಡು ಆಮೇಲೆ ಸ್ಟಾರ್ಟ್ ಆಯಿತು ನೋಡಿ. ಇನ್ನು ಡೈರೆಕ್ಟ್ ಕಲ್ಯಾಣಕ್ಕೆ ನಿಂದಿರುತ್ತೆ, ಕರ್ಜತಕ್ಕೆ ನಿಂದಿರೋದಿಲ್ಲ, ಸ್ಟಾಪ್ ಇಲ್ಲ ಇದು. ಕಲ್ಯಾಣಕ್ಕೆ ಹೋಗಿ ನಾವು ವಾಪಸ್ ಲೋಕಲ್ ಹಿಡಿದು ವಾಪಸ್ ನಾವು ಕರ್ಜತ್ ಬರ್ಬೇಕು ನೋಡಿ. ಇದೇ ನಮ್ಮ ಪರಿಸ್ಥಿತಿ ಹೋಗುವಾಗೆಲ್ಲ. ಬಸ್ಸಲ್ಲಿ ಹೋದರೆ ಸ್ಟಾಪ್ ಇರುತ್ತೆ, ಆದರೆ ನಾವು ಬಸ್ಸಲ್ಲಿ ಹೋಗಲ್ಲ, ಯಾಕಂದರೆ ಮಕ್ಳಿಗೆ ತೊಗೊಂಡು ಬಸ್ಸಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಟ್ರೈನಲ್ಲೇ ಹೋಗೋದು ಜಾಸ್ತಿ. ಏನಂದರೆ ನಾವು ಬಸ್ಸಲ್ಲಿ ನನ್ನ ಹಸ್ಬೆಂಡ್ ಜೊತೆ ಬರುವಾಗ ಬಸ್ಸಲ್ಲಿ ಬರ್ತೀನಿ. ಅವರಿಗೆ ಇಷ್ಟು ಟ್ರೈನೆಲ್ಲ ಗರ್ದಿ ಆಗಿ ಬರೋದಿಲ್ಲ. ನನಗೆ ರಿಸರ್ವೇಷನ್ ಎಲ್ಲ ಇವಾಗ 1 ಮಂತ್ ಮೊದಲೇ ಮಾಡಿರಿ ಅಂತ ಹೇಳ್ತಾರೆ, ಅದು ಕೂಡ ಆಗ್ತಿಲ್ಲ ನೋಡಿ. ಸೊ ಹಾಗಾಗಿ ಇದು ತುಂಬ 1 ಮಂತ್ ಹಿಂದಿನ ವಿಡಿಯೋ. ನಾನು ಇವಾಗ ಎಡಿಟಿಂಗ್ ಮಾಡಿ ಬಿಡ್ತಾ ಇದ್ದೀನಿ. ಇವಾಗ ನನ್ನ ಹಸ್ಬೆಂಡ್ ಮನೇಲಿ ವಾಪಸ್ ಬಂದಿದ್ದೀನಿ, ಅವಾಗ ಈ ವಿಡಿಯೋ ನಿಮಗೆ ಬಂದಿದೆ. ಅಂದ್ಕೊಂಡಿದ್ದೆ ತವ್ರ ಮನೆಗೆ ಹೋಗಿ ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂಥೇಳಿ. ವಿಡಿಯೋ ಮಾಡಬೇಕು, ಚೆನ್ನಾಗಿರೋ ವಿಡಿಯೋ ಮಾಡಬೇಕು ಅಂತ. ಮಾಡೋದಕ್ಕೆ ಆಗಲಿಲ್ಲ. ಇದೇ ರೀತಿ ಆಗುತ್ತೆ, ನಾನು ಬರೋ ಸಲ ಅಂದ್ಕೊಂಡಿರೋದು ಆಗೋದೇ ಇಲ್ಲ, ಉಲ್ಟಾನೇ ಹೊಡೆಯುತ್ತೆ. ಅಲ್ಲಿ ಹೋದ ತಕ್ಷಣ ನಾನು ತುಂಬಾ ಆಲಸಿ ಆಗಿಬಿಡ್ತೀನಿ. ಸೊ ಪುಣೆ ರೈಲ್ವೆ ಸ್ಟೇಷನ್ ನೋಡಿ, ಇದು ಹೇಗೆ ಅನ್ನಿಸ್ತು ನಿಮಗೆ? ಯಾರ್ಯಾರು ಪುಣೆಗೆ ಇದ್ದೀರಾ ಅಥವಾ ಬಂದಿದ್ದೀರಾ ಅಂತ ಕಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ, ಆಯಿತಾ?
ನನಗೆ ಟ್ರೈನಲ್ಲಿ ವಿಂಡೋ ಸೀಟಲ್ಲಿ ಕೂಡೋದಕ್ಕೆ ಇಷ್ಟ, ಮತ್ತು ಯಾವ ಸೀಟಲ್ಲಿ ಕೂಡ ನಂಗೆ ಕೂಡೋದಕ್ಕೆ ಇಷ್ಟ ಇಲ್ಲ. ಆದರೆ ಬಿಜಾಪುರಲ್ಲಿ ನಮಗೆ ವಿಂಡೋ ಸೀಟ್ ಸಿಗಲಿಲ್ಲ, ಸೈಡಲ್ಲಿರೋ ಸೀಟ್ ಸಿಕ್ಕಿತ್ತು, ಅಲ್ಲೇ ಕೂತ್ಕೊಂಡಿದ್ದೆ. ಪುನಃ ಬಂತಲ್ವ, ಆವಾಗ ಫುಲ್ ಟ್ರೈನೇ ಖಾಲಿ ಆಯಿತು ನೋಡಿ. ಆವಾಗ ನನಗೆ ವಿಂಡೋ ಸೀಟ್ ಸಿಕ್ತು. ಆವಾಗ ನಾನು ವಿಂಡೋ ಸೀಟಲ್ಲಿ ಕೂತು ಇವೆಲ್ಲ ಸುಂದರವಾದ ನಜಾರ ನೋಡ್ತಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ ಈ ಪ್ರಪಂಚ. ದಿನದಲ್ಲಿ ಇಂತ ಹೆಚ್ಚು ರಾತ್ರಿಯಲ್ಲೇ ಇದ್ದುದು ಪ್ರಪಂಚ ಚೆನ್ನಾಗಿ ಕಾಣೋದು ಅಂತ ನನಗನ್ಸುತ್ತೆ. ನಿಮಗೇನು ಅನಿಸುತ್ತೆ? ಅದರಲ್ಲಿ ಸಿಟಿ ಮಾತ್ರ ಲೈಟಿಂದ ತುಂಬಿರುತ್ತೆ ನೋಡಿ ನೈಟಲ್ಲಿ, ಅದಕ್ಕೆ ತುಂಬ ಚೆನ್ನಾಗಿ ಕಾಣೋದು. ಹಳ್ಳಿಯಲ್ಲೆಲ್ಲ ಲೈಟ್ ಇರೋದಿಲ್ಲ, ಚೆನ್ನಾಗಿ ಅನಿಸಲ್ಲ. ಹಳ್ಳಿ ದಿನದಲ್ಲಿ ಚೆನ್ನಾಗಿ ಕಾಣುತ್ತೆ, ಹೊತ್ತು ಮುನುಗೋ ಟೈಮಲ್ಲಿ ಚೆನ್ನಾಗಿ ಕಾಣುತ್ತೆ. ಶಾಮ್ ಅಂತಾರಲ್ವ, ಅವಾಗಂತೂ ನೋಡಲೇಬೇಡ, ಅಷ್ಟು ಚೆನ್ನಾಗಿ ಕಾಣುತ್ತೆ ಹಳ್ಳಿ. ಆದರೆ ಸಿಟಿ ಏನು ಅನ್ರಿ, ನಮಗೆ ದಿನಕ್ಕಿಂತ ರಾತ್ರಿನೇ ಚೆನ್ನಾಗಿ ಕಾಣುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾನು ಹುಟ್ಟಿರೋದು ಸಿಂದಗಿಯಲ್ಲಿ. ಸಿಂದಗಿ ಬಿಜಾಪುರ ಹತ್ರನೇ ಬರುತ್ತೆ, ಅಂದರೆ 1-2 ತಾಸು ಅಷ್ಟೇ ಬಿಜಾಪುರ ಆಗುತ್ತೆ. ಸಿಂದಗಿಯಲ್ಲೇ ಇರೋದು. ನಮ್ಮ ಮಮ್ಮಿ ಪಪ್ಪ ಇಲ್ಲಿ ಕರ್ಜತ್ತಲ್ಲಿ ಇರ್ತಾರೆ, ಅವ್ರ ಕೆಲಸ ಎಲ್ಲ ಇಲ್ಲೇ ಇದೆ. ಸೊ ಹಾಗಾಗಿ ಇಲ್ಲೇ ಇರ್ತಾರೆ. ಅಲ್ಲಿ ಹೊಲದಲ್ಲಿ ಏನಾದರೂ ಕೆಲಸ ಬಂದರೆ ಅಷ್ಟೇ ಹೋಗ್ತಾರೆ. ದೀಪಾವಳಿ ಟೈಮಲ್ಲೆಲ್ಲ ಅಲ್ಲೇ ಹೋಗ್ತಾರೆ, ನಾನು ಕೂಡ ಅಲ್ಲೇ ಬರ್ತೀನಿ. ಆದರೆ ಯುಗಾದಿ ಟೈಮಲ್ಲೆಲ್ಲ ಇಲ್ಲೇ ಇರ್ತಾರೆ ಕರ್ಜತ್ತಲ್ಲಿ. ಸೊ ನಾನು ಕೂಡ ಈ ಸಲ ಕರ್ಜತ್ಗೆ ಹೋಗ್ತಿದ್ದೀನಿ. ನನಗೆ ಸಿಂದಗಿಯಲ್ಲಿ ಹೋಗೋದಕ್ಕಿಂತ ಹೆಚ್ಚು ಇಷ್ಟ ಕರ್ಜತ್ತಲ್ಲಿ ಹೋಗ್ಬೇಕಂತ. ಯಾಕಂದರೆ ಇಲ್ಲಿ ಮಹಾರಾಷ್ಟ್ರಲ್ಲಿ ತಿನ್ನೋದಕ್ಕೆ ಮಾತ್ರ ಸಖತ್ತಾಗಿ ಸಿಗುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಇಷ್ಟ ಕರ್ಜತ್ತಲ್ಲಿ ಹೋಗಬೇಕು ಅಂತ ಆಸೆ ನನಗೆ. ನಿದ್ದೆ ಎಲ್ಲ ಆಗಿಲ್ಲ ಅಂತ ಹೇಳಿ ಕಣ್ಣೆಲ್ಲ ಒಂದು ಸ್ವಲ್ಪ ಬಾಚ್ದಂಗೆ ಆಗಿದ್ವಿ ನೋಡಿ. ಸೊ ಸ್ವಲ್ಪ ಹೊತ್ತು ನಂತರ ನನಗೂ ಕೂಡ ನಿದ್ದೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ನಾನು ಕೂಡ ನನ್ನ ಮಗನಿಗೆ ಸೈಡಿಗೆ ಹಾಕ್ಕೊಂಡೆ ಮಲ್ಕೊಂಡೆ. ಆನಂತರ 4 ಗಂಟೆಗೆ ಇಲ್ಲಿ ಕಲ್ಯಾಣ ಬಂದಿದೆ, ನಾವು ಇಳ್ಕೊಂಡಿವಿ ಟ್ರೈನಿಂದ. ಅದೇನು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ, ನೆನಪೇ ಆಗಲ್ಲ ನನಗೆ. ಹಿಂಗೆ ಸ್ಟಾರ್ಟಲ್ಲಿ ಇದ್ದೀನಲ್ವ ಇನ್ನು ವಿಡಿಯೋ ಮಾಡೋದಕ್ಕೆ. ಸೊ ಇಲ್ಲಿ ಕೂಡ ಬಂದು ನಾನು ಚಹಾ ಮತ್ತು ಬಿಸ್ಕಿಟ್ ತಿಂದೆ. ಚಹಾ ಕ್ರೀಮ್ ಬಿಸ್ಕಿಟ್ ತಿಂದೆ, ಯಾಕಂದರೆ ಇಲ್ಲಿ ಬೇರೆ ಬಿಸ್ಕಿಟ್ ಸಿಗಲಿಲ್ಲ ನನಗೆ. ಸೊ ಹಾಗಾಗಿ ನಾವು ಪ್ಲ್ಯಾಟ್ಫಾರ್ಮ್ ನಂಬರ್ 7ಅಲ್ಲಿ ಇಳಿದಿದ್ವಿ. ಇವಾಗ ಪ್ಲ್ಯಾಟ್ಫಾರ್ಮ್ ನಂಬರ್ 1ಅಲ್ಲಿ ಬಂದಿದ್ವಿ, ಯಾಕಂದರೆ ಲೋಕಲ್ ಇಲ್ಲೇ ಬರುತ್ತೆ. ಇಲ್ಲಿಂದನೇ ನಾವು ಇನ್ನು ಕರ್ಜತ್ಗೆ ಹೋಗೋದು. ನಾವಿಲ್ಲಿ 4 ಗಂಟೆಗೆ ಬಂದಿದ್ವಿ. ಈ ಟ್ರೇಯಲ್ಲಿ ಏನಿದೆ ಅಂತ ನೀವೇ ಕಮೆಂಟಲ್ಲಿ ಹೇಳಿ ಆಯಿತಾ? ಏನಾದರೂ ಗೆಸ್ ಮಾಡಿ ಹೇಳಿ. 5:30ಕ್ಕೆ ಬರುತ್ತೆ ಲೋಕಲ್ ಟ್ರೈನು. ಸ್ವಲ್ಪ ಹೊತ್ತು ವೇಟ್ ಮಾಡಿದ ತಕ್ಷಣ ಅದು ಕೂಡ ಬಂತು. ಇನ್ನೇನು ಇದರಿಂದ ಡೈರೆಕ್ಟ್ ಮನೆಗೆ ನಾವು ಇದರಲ್ಲಿ ಕೂಡ 1-2 ತಾಸು ಜರ್ನಿ ಆಗುತ್ತೆ ನಮ್ಮದು. ಏನಿಲ್ಲ ಅಂದರೂ 6 ಗಂಟೆ 7 ಗಂಟೆಗೆ ಹೋಗ್ತೀವೇನೋ. ನಮಗೂ 1 ವರ್ಷ ಆಯಿತು, ಅಷ್ಟೊಂದೇನು ಜ್ಞಾಪಕ ಇಲ್ಲ. ಸೊ ಹೊರಟಿದ್ವಿ, ನನ್ನ ಜೊತೆ ನಮ್ಮ ಅಮ್ಮ, ನಮ್ಮ ತಂಗಿ, ನನ್ನ ಮಕ್ಕಳು ಇದ್ದಾರೆ. ನಾವು ಇಳಿದಿದ್ವಿ ನೋಡಿ ಕಲ್ಯಾಣಲ್ಲಿ. ಆ ಕಲ್ಯಾಣ ಹಿಡ್ದೇ ಮುಂಬೈ ಸ್ಟಾರ್ಟ್ ಆಗೋದು ಅಂತೆ. ಕಲ್ಯಾಣಲ್ಲೇ ನಾವು ಇಳಿಯೋದು, ಅಲ್ಲಿಂದ ವಾಪಸ್ ಕರ್ಜತ್ಗೆ ಬರ್ತಿದ್ವಿ. 1 ತಾಸು ಮುಂದೆ ಹೋಗ್ತೀವಿ ನಾವು, ಯಾಕಂದ್ರೆ ಸ್ಟಾಪ್ ಇಲ್ಲ ಟ್ರೈನ್ ಅಂತ ಹೇಳಿ. ಮೊದಲೆಲ್ಲ ಇತ್ತು, ಕೊರೋನಾ ಬಂತ ಹಿಡಿದು ಏನೂ ಇಲ್ಲ ನೋಡಿ ಸ್ಟಾಪ್ ಅದು ಕರ್ಜತ್ತಲ್ಲಿ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಕಲ್ಯಾಣಕ್ಕೆ ಹೋಗಿ ವಾಪಸ್ ಕರ್ಜತ್ ಬರಬೇಕಂತ. ಇಲ್ಲಾಂದರೆ ನಾವು 4 ಗಂಟೆಗೆ ಕರ್ಜತ್ತಲ್ಲಿ ತಲುಪಿರ್ತೀವಿ. ಸೊ ತುಂಬಾ ಟೈಮ್ ತಗೊಳುತ್ತೆ ನಮಗೆ ಜರ್ನಿ ಇದು. ಅಂತೂ ಇಂತೂ ಬೆಳಕಾಯಿತು, ಕರ್ಜತ್ ಕೂಡ ಬಂತು ನೋಡಿ. ಇಲ್ಲಿಂದ ನಾವು ಒಂದು ರಿಕ್ಷಾ ತಗೊಂಡು ಮನೆ ಕಡೆ ಹೊರಟಿದ್ವಿ. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಶೇರ್ ಅಂತೂ ಮಾಡಿ. ಹಾಗೆ ನಮಗೆ ಸಪೋರ್ಟ್ ಮಾಡಿ, ಯಾಕೆಂದರೆ ನ್ಯೂ ಚಾನೆಲ್, ನ್ಯೂಸ್ ಯೂಟ್ಯೂಬರ್ ನಾವು. ಸೊ ಹಾಗಾಗಿ ನಿಮ್ಮ ಹತ್ರ ರಿಕ್ವೆಸ್ಟ್ ಇದೆ, ಪ್ಲೀಸ್ ಸಪೋರ್ಟ್ ಮಾಡಿ ಆಯಿತಾ? ನೀವು ಕೂಡ ನನಗೆ ಕಲಿಸಿ ಯಾವ ರೀತಿ ವಿಡಿಯೋ ಮಾಡಬೇಕು, ಎಡಿಟಿಂಗ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕಂತ ನೀವೇ ಕಲಿಸಿ, ನೀವೇ ಬೆಳೆಸಿ ಅಂತ ಕೇಳ್ಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಬಾಯ್.